ಅವನ ಕಾಫಿ, ಅವಳ ಕಣ್ಣೋಟ. ದೂರದ ಸಂಬಂಧಿ ಅಕ್ಕ ಮನೆಯಲ್ಲಿ ಒಬ್ಬಳೇ ಇರುತ್ತಾಳೆ ಎಂದು ಅವರ ಮನೆಯ ಮೇಲೆ ಬಾಡಿಗೆಗೆ ಹೋದ ನಾನು ಅವಳ ಜೊತೆ ಅಡಿಗೆಗೆ ಸಹಾಯ ಮಾಡುತ್ತಾ ಅವಳಿಗೆ ಪೋಲಿ ಜೋಕ್ಸ್ಗಳನ್ನು ಹೇಳುತ್ತಾ ಅವಳಿಗೆ ಆಸೆ ಹುಟ್ಟಿಸಿ ಅವರ ಜೊತೆ ಸಖತ್ತಾಗಿ ಎಂಜಾಯ್ ಮಾಡಿದೆ. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ಕೇಳಿ. ಕೇರಳ ಭಾರತದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಜಗನ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ. ಹೆಣ್ಣು ಅಥವಾ ಗಂಡು ವಶೀಕರಣ. ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ 9845464947. ಬೆಂಗಳೂರಿನ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಬಡಾವಣೆ. ಸೂರ್ಯ ತನ್ನ ಪ್ರಖರ ಕಿರಣಗಳನ್ನು ಚೆಲ್ಲುತ್ತಿದ್ದಾನೆ. ರಸ್ತೆಯಲ್ಲಿ ವಾಹನಗಳ ಸದ್ದು, ಜನರ ಓಡಾಟ ಜೋರಾಗಿದೆ. ಇಂತಹ ವಾತಾವರಣದಲ್ಲಿ ನಾನು ನನ್ನ ಬೈಕ್ನಲ್ಲಿ ಒಂದು ಚಿಕ್ಕ ಮನೆಯ ಮುಂದೆ ನಿಂತಿದ್ದೆ. ಅದು ನಾನು ಕೆಲಸ ಮಾಡುವ ಮನೆಯ ಮಾಲೀಕರಾದ ಶ್ರೀನಿವಾಸ್ ಅವರ ಮನೆ. ಅವರು ಊರಿನಿಂದ ಹೊರಗೆ ಹೋಗುವಾಗ ಅವರ ಮನೆಯಲ್ಲಿ ಯಾರಾದರೂ ಇರಬೇಕೆಂದು ನನ್ನನ್ನು ಕೇಳಿದ್ದರು. ಅವರ ಪತ್ನಿ ಮೀನಾಕ್ಷಿ ಅಕ್ಕ ಒಬ್ಬರೇ ಮನೆಯಲ್ಲಿದ್ದರು. ಬಾಗಿಲು ತಟ್ಟಿದೆ. ಸ್ವಲ್ಪ ಹೊತ್ತಿನ ನಂತರ ಮೀನಾಕ್ಷಿ ಅಕ್ಕ ಬಾಗಿಲು ತೆರೆದರು. ಅವರ ಮುಖದಲ್ಲಿ ಒಂದು ರೀತಿಯ ಆತಂಕವಿತ್ತು, ಆದರೆ ನನ್ನನ್ನು ನೋಡಿದ ತಕ್ಷಣ ನಗುವಿನಿಂದ ಸ್ವಾಗತಿಸಿದರು. ಬನ್ನಿ, ಒಳಗೆ ಬನ್ನಿ. ಶ್ರೀನಿವಾಸ್ ಅವರು ನಿಮ್ಮ ಬಗ್ಗೆ ಹೇಳಿದ್ದರು. ನೀವು ಬರ್ತೀರಾ ಅಂತ ಕಾಯ್ತಾ ಇದ್ದೆ ಎಂದರು. ನಾನು ಒಳಗೆ ಹೋದೆ. ಮನೆ ತುಂಬಾ ಸ್ವಚ್ಛವಾಗಿತ್ತು. ಎಲ್ಲವೂ ಅಚ್ಚುಕಟ್ಟಾಗಿ ಜೋಡಿಸಲ್ಪಟ್ಟಿತ್ತು. ಕೂತ್ಕೊಳ್ಳಿ, ಕಾಫಿ ತರ್ತೀನಿ ಎಂದು ಮೀನಾಕ್ಷಿ ಅಕ್ಕ ಅಡುಗೆ ಮನೆಗೆ ಹೋದರು. ಅವರು ನನ್ನ ತಾಯಿಯಂತೆ ಪ್ರೀತಿಯಿಂದ ಮಾತನಾಡುತ್ತಿದ್ದರು, ಆದರೆ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಇತ್ತು ಎಂದು ನನಗೆ ಅನಿಸಿತು. ಏನ್ ಸಮಾಚಾರ? ಕೆಲಸ ಎಲ್ಲ ಹೇಗೆ ನಡೀತಿದೆ ಎಂದು ಅವರು ಕಾಫಿ ತಂದು ನನ್ನ ಮುಂದಿಟ್ಟರು. ಕಾಫಿಯ ಪರಿಮಳ ಮೂಗಿಗೆ ಬಡಿಯುತ್ತಿದ್ದಂತೆ ನನ್ನ ಮನಸ್ಸು ಎಲ್ಲೋ ತೇಲುತ್ತಿದ್ದ ಅನುಭವ. ಎಲ್ಲ ಚೆನ್ನಾಗಿದೆ ಅಕ್ಕ, ನಿಮ್ಮ ಮನೆಯಲ್ಲಿರೋಕೆ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಎಂದೆ. ಅಯ್ಯೋ, ಅದಕ್ಕೇನು? ನನಗೂ ಒಂಟಿತನ ಕಾಡುತ್ತಿತ್ತು. ನೀವಿದ್ರೆ ಮಾತಾಡ್ಕೊಂಡು ಟೈಮ್ ಪಾಸ್ ಆಗುತ್ತೆ ಎಂದು ನಕ್ಕರು. ಅವರ ನಗುವಿನಲ್ಲಿ ಏನೋ ಮಾಂತ್ರಿಕತೆ ಇತ್ತು. ನಾನು ಕಾಫಿ ಕುಡಿಯಲು ಪ್ರಾರಂಭಿಸಿದೆ. ಅದು ತುಂಬಾ ರುಚಿಯಾಗಿತ್ತು. ಅಕ್ಕ, ಕಾಫಿ ತುಂಬಾ ಚೆನ್ನಾಗಿದೆ ಎಂದೆ. ಧನ್ಯವಾದಗಳು. ನಿಮಗೆ ಊಟಕ್ಕೆ ಏನು ಬೇಕು ಹೇಳಿ, ನಾನೇ ಮಾಡುತ್ತೇನೆ ಎಂದರು. ಬೇಡ ಅಕ್ಕ, ತೊಂದರೆ ಬೇಡ. ನಾನೇ ಏನಾದರೂ ಮಾಡ್ಕೋತೀನಿ ಎಂದೆ. ಅಯ್ಯೋ, ಅದಕ್ಕೇನು ತೊಂದರೆ? ನೀವು ನಮ್ಮ ಮನೆಗೆ ಬಂದಿದ್ದೀರಿ. ನಾನು ನಿಮಗೆ ಊಟ ಮಾಡಿಸುವುದು ನನ್ನ ಕರ್ತವ್ಯ ಎಂದು ಪ್ರೀತಿಯಿಂದ ಹೇಳಿದರು. ನಾನು ಅವರ ಮಾತಿಗೆ ಒಪ್ಪಿಕೊಂಡೆ. ಸರಿ ಅಕ್ಕ, ನಿಮ್ಮಿಷ್ಟ ಎಂದೆ. ನಂತರ ಅವರು ನನ್ನೊಂದಿಗೆ ಮನೆಯ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಮಾತನಾಡಿದರು. ಅವರ ಮಾತುಗಳು ತುಂಬಾ ಆತ್ಮೀಯವಾಗಿದ್ದವು. ನಾನು ಅವರೊಂದಿಗೆ ಮಾತನಾಡುತ್ತಾ ನನ್ನ ಚಿಂತೆಗಳನ್ನೆಲ್ಲ ಮರೆತಿದ್ದೆ. ಮಾತಿನ ಮಧ್ಯದಲ್ಲಿ ನಾನು ಒಂದು ಡಬಲ್ ಮೀನಿಂಗ್ ಜೋಕ್ ಹೇಳಿದೆ. ಅಕ್ಕ, ಕಾಫಿಯ ಬಾಯ್ಲಾಗ್ತೈತೆ. ನಾನ್ ಜೋರಾಗಿ ಕದರ್ತೀನಿ. ಅವರು ನನ್ನ ಮಾತಿಗೆ ನಕ್ಕರು. ಏನ್ ಮಾತಾಡ್ತೀರಾ ನೀವು? ಸುಮ್ನೆ ಇರಿ ಎಂದು ನಾಚಿಕೆಯಿಂದ ಹೇಳಿದರು. ಆ ದಿನ ರಾತ್ರಿ ನಾನು ಅವರ ಮನೆಯಲ್ಲೇ ಊಟ ಮಾಡಿದೆ. ಅವರು ನನಗೆ ತುಂಬಾ ರುಚಿಯಾದ ಊಟ ಬಡಿಸಿದರು. ಊಟ ಮಾಡುವಾಗಲೂ ಅವರು ನನ್ನೊಂದಿಗೆ ಮಾತನಾಡುತ್ತಿದ್ದರು. ಅವರ ಮಾತುಗಳು ನನಗೆ ತುಂಬಾ ಸಂತೋಷವನ್ನು ನೀಡುತ್ತಿದ್ದವು. ಆ ರಾತ್ರಿ ನಾನು ನನ್ನ ಕೋಣೆಗೆ ಹೋಗಿ ಮಲಗಿದೆ. ಆದರೆ ನಿದ್ರೆ ಮಾತ್ರ ಬರುತ್ತಿರಲಿಲ್ಲ. ಮೀನಾಕ್ಷಿ ಅಕ್ಕನ ಮಾತುಗಳು, ಅವರ ಕಣ್ಣೋಟ ನನ್ನ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದವು. ಮಾರನೆಯ ದಿನ ಬೆಳಿಗ್ಗೆ ನಾನು ಎದ್ದಾಗ ಮೀನಾಕ್ಷಿ ಅಕ್ಕ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ನಾನು ಅವರಿಗೆ ಸಹಾಯ ಮಾಡಲು ಹೋದೆ. ಅಕ್ಕ, ನಾನೇನ್ ಮಾಡ್ಲಿ ಹೇಳಿ ಎಂದು ಕೇಳಿದೆ. ನೀವು ಏನೂ ಮಾಡಬೇಕಾಗಿಲ್ಲ, ಸುಮ್ನೆ ಕೂತ್ಕೊಳ್ಳಿ ಎಂದರು. ಆದರೆ ನಾನು ಅವರಿಗೆ ಸಹಾಯ ಮಾಡಲು ನಿರ್ಧರಿಸಿದೆ. ನಾನು ತರಕಾರಿ ಕತ್ತರಿಸಲು ಪ್ರಾರಂಭಿಸಿದೆ. ಅವರು ನನಗೆ ಅಡುಗೆ ಮಾಡುವ ವಿಧಾನವನ್ನು ಹೇಳಿಕೊಡುತ್ತಿದ್ದರು. ಅವರ ಮಾತುಗಳು ನನಗೆ ತುಂಬಾ ಉಪಯುಕ್ತವಾಗಿದ್ದವು. ನಾನು ಕೆಲಸ ಮಾಡುತ್ತಿರುವಾಗ ಮೀನಾಕ್ಷಿ ಅಕ್ಕ ತಮ್ಮ ಕೋಣೆಗೆ ಹೋದರು. ಸ್ವಲ್ಪ ಹೊತ್ತಿನ ನಂತರ ಅವರು ಸೀರೆ ಉಟ್ಟು ಹೊರಗೆ ಬಂದರು. ಅವರು ತುಂಬಾ ಸುಂದರವಾಗಿ ಕಾಣುತ್ತಿದ್ದರು. ಅವರ ಸೌಂದರ್ಯವನ್ನು ನೋಡಿ ನಾನು ಬೆರಗಾಗಿದ್ದೆ. ಅವರು ಕಿಟಕಿಯ ಬಳಿ ನಿಂತು ಹೊರಗಡೆ ನೋಡುತ್ತಿದ್ದರು. ಅವರ ಕಣ್ಣುಗಳು ಏನನ್ನೋ ಹುಡುಕುತ್ತಿದ್ದವು. ಆ ಸಮಯದಲ್ಲಿ ಅವರ ಕಣ್ಣುಗಳು ನನ್ನನ್ನು ಕಿತ್ತು ತಿನ್ನುತ್ತಿದ್ದವು. ನಾನು ಅವರ ಕಡೆ ನೋಡುತ್ತಾ ನಿಂತಿದ್ದೆ.
ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಆಸೆಗಳು ಬದಲಾಗುತ್ತಿದ್ದವು. ಅವು ಗಂಭೀರವಾಗಿದ್ದವು. ನಾನು ಅವರ ಬಗ್ಗೆ ಬೇರೆಯದೇ ರೀತಿಯಲ್ಲಿ ಯೋಚಿಸಲು ಪ್ರಾರಂಭಿಸಿದೆ. ಅವರ ಪಾದಗಳು ನೀರಿನಿಂದ ನೆನೆದಿದ್ದವು. ನನ್ನ ಕಣ್ಣು ಎಲ್ಲಿ ನೋಡಬೇಕೆಂದು ತಿಳಿಯದೆ ನಾನು ಗೊಂದಲಕ್ಕೊಳಗಾಗಿದ್ದೆ. ನಾನು ಅವರ ಪಾದಗಳನ್ನೇ ನೋಡುತ್ತಿದ್ದೆ. ನಾನು ಮತ್ತೆ ಒಂದು ಡಬಲ್ ಮೀನಿಂಗ್ ಜೋಕ್ ಹೇಳಿದೆ. ಅಕ್ಕ, ನಿಮ್ಮ ಪಾದದ ಮೇಲೆ ಹನಿ ಬಿದ್ದಿದೆಯಲ್ಲ, ಸ್ವಲ್ಪ ಒರೆದು ಕೊಡ್ಲಾ? ಅವರು ನನ್ನ ಮಾತಿಗೆ ನಾಚಿಕೊಂಡರು. ಏನ್ ಮಾತಾಡ್ತೀರಾ ನೀವು? ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಎಂದು ಗದರಿಸಿದರು. ನಾನು ಅವರ ಮಾತಿಗೆ ತಲೆಬಾಗಿ ನನ್ನ ಕೆಲಸಕ್ಕೆ ಹೋದೆ. ಆದರೆ ನನ್ನ ಮನಸ್ಸು ಮಾತ್ರ ಅವರ ಬಗ್ಗೆ ಯೋಚಿಸುತ್ತಿತ್ತು. ಆ ದಿನ ಪೂರ್ತಿ ನಾನು ಅವರ ಮನೆಯಲ್ಲೇ ಇದ್ದೆ. ಅವರೊಂದಿಗೆ ಮಾತನಾಡುತ್ತಾ, ಅವರೊಂದಿಗೆ ಕೆಲಸ ಮಾಡುತ್ತಾ ನನ್ನ ಸಮಯವನ್ನು ಕಳೆದೆ. ಆ ದಿನ ರಾತ್ರಿ ನಾನು ಮತ್ತೆ ನನ್ನ ಕೋಣೆಗೆ ಹೋಗಿ ಮಲಗಿದೆ. ಆದರೆ ನಿದ್ರೆ ಮಾತ್ರ ಬರುತ್ತಿರಲಿಲ್ಲ. ಮೀನಾಕ್ಷಿ ಅಕ್ಕನ ಸೌಂದರ್ಯ, ಅವರ ಮಾತುಗಳು, ಅವರ ಕಣ್ಣೋಟ ನನ್ನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡಿ ಬರುತ್ತಿದ್ದವು. ಮರುದಿನ ಎಂದಿನಂತೆ ನಾನು ಎದ್ದು ಅಡುಗೆ ಮನೆಗೆ ಹೋದೆ. ಮೀನಾಕ್ಷಿ ಅಕ್ಕ ಈಗಾಗಲೇ ಅಡುಗೆ ಮಾಡುತ್ತಿದ್ದರು. ಗುಡ್ ಮಾರ್ನಿಂಗ್ ಅಕ್ಕ ಎಂದು ನಾನು ಹೇಳಿದೆ. ಗುಡ್ ಮಾರ್ನಿಂಗ್ ಎಂದು ಅವರು ನಗುತ್ತಾ ಪ್ರತಿಕ್ರಿಯಿಸಿದರು. ನಾನು ಅವರಿಗೆ ಸಹಾಯ ಮಾಡಲು ಮುಂದಾದೆ. ಅವರು ನನಗೆ ತಿಂಡಿ ಬಡಿಸುತ್ತಿದ್ದರು. ಆ ಸಮಯದಲ್ಲಿ ಅವರ ಕೈ ನನಗೆ ತಾಗಿತು. ಆ ಸ್ಪರ್ಶದಿಂದ ನನ್ನ ದೇಹದಲ್ಲಿ ಒಂದು ರೀತಿಯ ವಿದ್ಯುತ್ ಸಂಚಾರವಾಯಿತು. ನನ್ನ ಹಾರ್ಮೋನ್ಸ್ಗೂ ನಾಚಿಕೆ ಬರುವಷ್ಟು ಆ ಸ್ಪರ್ಶದ ನಂತರ ಮನೆಯ ವಾತಾವರಣ ತೀವ್ರವಾಯಿತು. ನಾನು ಅವರ ಕಡೆ ನೋಡಿದೆ. ಅವರು ನನ್ನ ಕಡೆ ನೋಡಿದರು. ನಮ್ಮಿಬ್ಬರ ಕಣ್ಣುಗಳು ಒಂದಕ್ಕೊಂದು ಮಿಲನವಾದವು. ಆ ಕ್ಷಣದಲ್ಲಿ ನಾವಿಬ್ಬರೂ ಬೇರೆಯದೇ ಲೋಕದಲ್ಲಿದ್ದಂತೆ ಭಾಸವಾಯಿತು. ನಾನು ಮತ್ತೆ ಒಂದು ಡಬಲ್ ಮೀನಿಂಗ್ ಜೋಕ್ ಹೇಳಿದೆ. ಅಕ್ಕ, ಈ ತಿಂಡಿ ತುಪ್ಪದಿಂದ ಬೆಂದಿದೀತು. ನಿಮ್ಮ ಕೈ ತುಂಬಾ ಹೀಟ್. ಅವರು ನನ್ನ ಮಾತಿಗೆ ನಾಚಿಕೊಂಡು ಸುಮ್ಮನಾದರು. ಆದರೆ ಅವರ ಮುಖದಲ್ಲಿ ಒಂದು ರೀತಿಯ ಮಂದಹಾಸವಿತ್ತು. ಆ ದಿನ ಪೂರ್ತಿ ನಾನು ಅವರ ಸ್ಪರ್ಶವನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಅವರ ಸ್ಪರ್ಶ ನನ್ನ ದೇಹದಲ್ಲಿ ಒಂದು ರೀತಿಯ ಕಾಮವನ್ನು ಹುಟ್ಟುಹಾಕಿತ್ತು. ನಾನು ಅವರ ಬಗ್ಗೆ ಇನ್ನಷ್ಟು ಆಸಕ್ತಿ ಹೊಂದಲು ಪ್ರಾರಂಭಿಸಿದೆ. ರಾತ್ರಿ ಊಟದ ಸಮಯದಲ್ಲಿ ವಾತಾವರಣ ಮತ್ತಷ್ಟು ಬಿಗುವಾಯಿತು. ನಾವಿಬ್ಬರೂ ಮಾತನಾಡಲು ಪದಗಳಿಲ್ಲದಂತೆ ಮೌನವಾಗಿದ್ದೆವು. ಅವರ ಕಣ್ಣುಗಳು ನನ್ನನ್ನು ಏನನ್ನೋ ಕೇಳುತ್ತಿದ್ದವು. ನಾನು ಅವರ ಪ್ರಶ್ನೆಗೆ ಉತ್ತರಿಸಲು ಸಿದ್ಧನಿದ್ದೆ. ಊಟದ ನಂತರ ನಾನು ನನ್ನ ಕೋಣೆಗೆ ಹೋಗಲು ತಯಾರಾದೆ. ಆದರೆ ಮೀನಾಕ್ಷಿ ಅಕ್ಕ ನನ್ನನ್ನು ತಡೆದರು. ಒಂದು ನಿಮಿಷ ಇರಿ ಎಂದು ಅವರು ಹೇಳಿದರು. ನಾನು ನಿಂತೆ. ಅವರು ನನ್ನ ಹತ್ತಿರ ಬಂದರು. ಅವರ ಮುಖ ನನ್ನ ಮುಖಕ್ಕೆ ತುಂಬಾ ಹತ್ತಿರವಾಗಿತ್ತು. ನಾನು ಅವರ ಉಸಿರಾಟವನ್ನು ಅನುಭವಿಸುತ್ತಿದ್ದೆ. ನಾನು ಅವರನ್ನು ತಡೆಯಲು ಸಾಧ್ಯವಾಗಲಿಲ್ಲ. ನಾನು ಅವರನ್ನು ತಬ್ಬಿಕೊಂಡೆ. ಅವರು ನನ್ನ ತಬ್ಬುವಿಕೆಗೆ ಪ್ರತಿಕ್ರಿಯಿಸಿದರು. ನಮ್ಮಿಬ್ಬರ ತುಟಿಗಳು ಒಂದಕ್ಕೊಂದು ಸೇರಿದವು. ಆ ಚುಂಬನದಲ್ಲಿ ಪ್ರೀತಿ, ಕಾಮ, ಆಸೆ ಎಲ್ಲವೂ ಇತ್ತು. ನಮ್ಮ ಚುಂಬನ ಮುಂದುವರೆಯಿತು. ನಾವಿಬ್ಬರೂ ನಮ್ಮನ್ನು ಮರೆತು ಆ ಕ್ಷಣದಲ್ಲಿ ಕಳೆದು ಹೋದೆವು. ಅವರ ಮೈಮೇಲೆ ಪವಾಡದ ಹಸಿವಾಗಿದ್ದ ಬಟ್ಟೆ ಸ್ವಲ್ಪ ಜಾರಿದಾಗ ಅವರು ಗಮನ ಕೊಡಲಿಲ್ಲ. ಆದರೆ ಅವನು ನೀಡಿದ ದೃಷ್ಟಿಯಿಂದ ಎಲ್ಲವೂ ನಿಷ್ಕಳಂಕವೆನಿಸುತ್ತೆ. ಆ ಕ್ಷಣ ನನಗೆ ಸ್ವರ್ಗಕ್ಕೆ ಹೋದ ಅನುಭವ ನೀಡಿತು. ನಾನು ಮತ್ತೆ ಒಂದು ಡಬಲ್ ಮೀನಿಂಗ್ ಜೋಕ್ ಹೇಳಿದೆ. ಅಕ್ಕ, ಬಟ್ಟೆ ಸ್ವಲ್ಪ ಜಾರ್ತಿದೆಯೇನೋ, ನಾನ್ ನೋಡಿ ಎಡವಾಗೋದುಂಟು. ಅವರು ನನ್ನ ಮಾತಿಗೆ ನಕ್ಕರು. ನೀವು ತುಂಬಾ ತುಂಟ ಅಲ್ವಾ ಎಂದು ಕೇಳಿದರು. ನಾನು ಅವರ ಮಾತಿಗೆ ಉತ್ತರಿಸದೆ ಮತ್ತೆ ಅವರನ್ನು ಚುಂಬಿಸಿದೆ. ನಮ್ಮ ಚುಂಬನ ಮತ್ತಷ್ಟು ತೀವ್ರವಾಯಿತು. ನಾವಿಬ್ಬರೂ ನಮ್ಮ ಬಟ್ಟೆಗಳನ್ನು ಕಳಚಿ ಬೆತ್ತಲೆಯಾದೆವು. ನಮ್ಮ ದೇಹಗಳು ಒಂದಕ್ಕೊಂದು ತಾಗಿದಾಗ ನಮ್ಮಲ್ಲಿ ಕಾಮದ ಕಿಚ್ಚು ಹೊತ್ತಿಕೊಂಡಿತು. ನಾವಿಬ್ಬರೂ ಆ ರಾತ್ರಿ ಪ್ರೀತಿಯ ಮಳೆಯಲ್ಲಿ ನೆಂದು ಹೋದೆವು. ನಮ್ಮ ಪ್ರೀತಿ ಒಂದು ಹೊಸ ತಿರುವನ್ನು ಪಡೆಯಿತು. ಆ ರಾತ್ರಿ ನಾವಿಬ್ಬರೂ ನಮ್ಮೆಲ್ಲ ಆಸೆಗಳನ್ನು ತೀರಿಸಿಕೊಂಡೆವು. ಅಧ್ಯಾಯ 5 ಕ್ಲೈಮ್ಯಾಕ್ಸ್. ಬಾಗಿಲು ಮುಚ್ಚಿದಾಗ ಮಾರನೆಯ ದಿನ ಬೆಳಿಗ್ಗೆ ನಾನು ಎದ್ದಾಗ ಮೀನಾಕ್ಷಿ ಅಕ್ಕ ನನ್ನ ಪಕ್ಕದಲ್ಲೇ ಮಲಗಿದ್ದರು. ಅವರ ಮುಖದಲ್ಲಿ ಒಂದು ರೀತಿಯ ತೃಪ್ತಿ ಇತ್ತು. ನಾನು ಅವರನ್ನು ಎಚ್ಚರಿಸಿದೆ. ಗುಡ್ ಮಾರ್ನಿಂಗ್ ಎಂದು ನಾನು ಹೇಳಿದೆ. ಗುಡ್ ಮಾರ್ನಿಂಗ್ ಎಂದು ಅವರು ನಗುತ್ತಾ ಪ್ರತಿಕ್ರಿಯಿಸಿದರು. ನಾವಿಬ್ಬರೂ ಎದ್ದು ನಮ್ಮ ದಿನಚರಿಯನ್ನು ಪ್ರಾರಂಭಿಸಿದೆವು. ಆದರೆ ನಮ್ಮ ನಡುವಿನ ಸಂಬಂಧ ಬದಲಾಗಿತ್ತು. ನಾವಿಬ್ಬರೂ ಪ್ರೇಮಿಗಳಾಗಿದ್ದೆವು. ಆ ದಿನ ಸಂಜೆ ಶ್ರೀನಿವಾಸ್ ಅವರು ಊರಿನಿಂದ ಹಿಂತಿರುಗುವ ಸಮಯವಾಗಿತ್ತು.
ದಾರಿಯಲ್ಲಿ ಲೈಟ್ ಹೋಯಿತು. ಮೀನಾಕ್ಷಿ ಅಕ್ಕ ಟಾರ್ಚ್ ತೆಗೆದುಕೊಂಡು ಬಂದರು. ನನಗೆ ನನ್ನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ನಾನು ಅವರ ಹತ್ತಿರ ಕುಳಿತುಕೊಂಡೆ. ಅವರ ಕೈ ಹಿಡಿದುಕೊಂಡೆ. ಅವರು ತಾಯಿಯಂತೆ ನನ್ನ ಹಲ್ಲು ನೋವನ್ನು ಪರಿಹರಿಸಿದರು. ನಾನು ಅವರ ಕಡೆ ತಿರುಗಿದೆ. ನಾನು ಮತ್ತೆ ಒಂದು ಡಬಲ್ ಮೀನಿಂಗ್ ಜೋಕ್ ಹೇಳಿದೆ. ಥೋಡಾ ಡಾರ್ಕ್ ಅಕ್ಕ, ನಿಮ್ಮ ಹತ್ತಿರ ಸುತ್ತಿ ಸಡಿಲವಾಗಿರ್ತಿದೀಯಲ್ಲ. ನಾನು ಕಟ್ಟಿಕೊಡ್ಲಾ? ಅವರು ನಾಚಿಕೆಯಿಂದ ನನ್ನ ಕಡೆ ನೋಡಿದರು. ನಾವಿಬ್ಬರೂ ನಮ್ಮ ಕೋಣೆಗೆ ಹೋದೆವು. ಬಾಗಿಲು ಮುಚ್ಚಿದೆ. ಅವರ ಪ್ರೀತಿ ಒಂದು ರಹಸ್ಯವಾಗಿ ಉಳಿಯಿತು. ಆದರೆ ಅದು ಅವರ ಜೀವನವನ್ನು ಬದಲಾಯಿಸಿತು. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.